ಗೈಸ್ ಇದು ಚಾಪರು ಸುಮಾರು ವರ್ಷಗಳ ಹಿಂದೆ ತೊಗೊಂಡಿದ್ದು, ಯೂಸೇ ಮಾಡ್ತಿರಲ್ಲ, ಮೇಲೆತ್ತಿ ಕೆಳಗಡೆ ಇಳಿಸ್ಕೊಂಡಿದ್ದೆ. ಇಷ್ಟು ಬೇಗ ಕಟ್ಟಾಗುತ್ತೆ ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲ. ಇದು ಚಾಪರ್ ಅವಾಗ ತೊಗೊಂಡಿದ್ದು ಸುಮಾರು ವರ್ಷಗಳಿಂದ, ಹಂಗಾಗಿ ತುಂಬ ದುಡ್ದಿದೆ ಇದು. ಈಗೆಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತವೆ. ಏನಪ್ಪ ಅಂದರೆ ಈ ಚಾಪರಲ್ಲಿ ಕಟ್ ಮಾಡೋದ್ರಿಂದ ಕಣ್ಣೂರಿ ಬರೋಲ್ಲ ಮತ್ತು ಜ್ಯೂಸಿ ಫಾರ್ಮ್ ಆಗುತ್ತೆ. ನಾವು ಚಾಕಲ್ಲಿ ಇಳ್ಗೆ ಕಟ್ ಮಾಡಿದ್ರೆ ಟೊಮೊಟೊ ಗೊಜ್ಜಿಗೆಲ್ಲ ಜ್ಯೂಸಿ ಫಾರ್ಮ್ ಆಗೋಲ್ಲ. ಇದರಲ್ಲಿ ತುಂಬ ಜ್ಯೂಸಿ ಫಾರ್ಮ್ ಆಗುತ್ತೆ. ಇದು ಕೊತ್ತಂಬರಿ ಬೀಜ ಹಾಕಿದ್ದೆ, ಕೊತ್ತಂಬರಿ ಬೆಳೀತಾ ಇದೆ. ಗೋಧಿ ಕೂಡ ತಂದಿದ್ದೀನಿ, ಗೋಧಿನೂ ಕೂಡ ಹಾಕಿ ನಮ್ಮ ಮನೆಗೆ ಜ್ಯೂಸ್ ಮಾಡಿಕೊಡ್ಬೇಕು. ವೆರಿಕೋಸ್ ವೇನ್ ಇರೋರಿಗೆ ಗೋಧಿ ಜ್ಯೂಸು ಮತ್ತು ಬೀಟ್ರೂಟ್ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಂತೆ. ಬೆಳಗ್ಗೆ ಹೊತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಡ್ತೀನಿ, ಮಧ್ಯಾಹ್ನ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ತೀನಿ. ಇದು ಗುರುವಾರ ಬಿಟ್ಟಿದ್ದು, ನಿನ್ನೆ ರಾಯರಿಗೆ ಮುಡಿಸಿದ್ದೀನಿ. ಇನ್ನು ಒಂದೇ ಒಂದು ಬಿಡುತ್ತೆ. ಸ್ಮೆಲ್ ಬರ್ತಿದ್ಯಾ? ಇದು ಸೀಸನ್ ಅಲ್ಲ, ಸೀಸನ್ನೇ. ಇದು ಏನು ಗೊತ್ತಾ, ಬಾಟ್ಲಲ್ಲಿ ಸುಮಾರು ಥರದ ಎಣ್ಣೆ ಹಾಕಿದ್ದೀನಿ. ಅದು ಯಾವ್ಯಾವ ಎಣ್ಣೆ, ಅದೇನಕ್ಕೆ ಯೂಸ್ ಮಾಡ್ತೀನಿ ಅಂತ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನೀವು ಯಾರೂ ಕಮೆಂಟೇ ಮಾಡಲ್ಲ, ಬರೀ ದೊಡ್ಡ ದೊಡ್ಡ ಯೂಸರ್ಸ್ಗೆ ಕಮೆಂಟ್ ಮಾಡ್ತೀರಾ. ನನಗೆ ಕಮೆಂಟ್ ಮಾಡ್ತೀರಾ, ಬಟ್ ಅದೇನು ಎತ್ತ ಅಂತ ಇನ್ ಡೀಟೇಲಾಗಿ ಕೇಳಲ್ಲ, ಸುಮ್ಮನೆ ಸೂಪರು ಹಂಗೆ ಹಿಂಗೆ ಅಂತ ಹಾಕ್ತೀರಾ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಮನೆಯವರಿಗೆ ಜ್ಯೂಸ್ ಎಲ್ಲ ನಾನು ಮಾಡಿಕೊಡೋದು, ಕೇರ್ ಮಾಡೋದೆಲ್ಲ ನೋಡಿದಾಗ ನನ್ನ ಮಗಳು ಅಂತಿರ್ತಾಳೆ, ಅಪ್ಪ ನಮಗೋಸ್ಕರ ಏನೂ ಮಾಡಲ್ಲ, ಆದರೆ ನೀನು ಇಷ್ಟು ಕೇರ್ ಮಾಡ್ತೀಯ, ಲವ್ ಮಾಡ್ತೀಯ ಅಂತ. ಏನು ಮಾಡೋಕ್ಕಾಗಲ್ಲ, ಕಟ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಮನೆ ಬರ ಇಷ್ಟೇ ಅಂದ್ಕೊಂಡು ನಾವು ಕಟ್ಕೊಂಡವ್ರನ್ನ ಒಳ್ಳೆಯದೋ ಕೆಟ್ಟದೋ ಕೊನೆವರೆಗೂ ಕಾಪಾಡಬೇಕು. ನಮಗೆ ಅವ್ರು ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಅದೆಲ್ಲವೂ ಮೊದಲೇ ಪೂರ್ವ ನಿರ್ಧಾರಿತ. ನಮಗೇನೇನೋ ಇಂಥವ್ರಿಂದ ದಕ್ಕಬೇಕು ಅಂತ ಇರುತ್ತೋ ಅದೇ ದಕ್ಕೋದು. ನಾನು ನಮ್ಮ ಮನೆಯವ್ರು ಕೂಡ, ನಮ್ಮ ಮನೆಯವರು ಏನಕ್ಕೆ ನಮಗೂ ದುಡ್ಡು ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ, ಅವರು ತುಂಬ ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿದ್ದರು. ಹಾಗಾಗಿ ಇವತ್ತು ನಮ್ಮ ಈ ಪರಿಸ್ಥಿತಿಗೆ ಡ್ರಿಂಕ್ಸೇ ಕಾರಣ. ಹಾಗಾಗಿ ನಾನು 1-2 ತಿಂಗಳು ನಾವು ಯಾವ ಸಂಪರ್ಕ ಇಲ್ಲದೆ ಬಿಟ್ಟು ನೋಡಿದ್ವಿ ನಮ್ಮ ಮನೆಯವ್ರದ್ದು, ಬೇಡ ಅಂತ. ಅವಾಗ ಅವ್ರಿಗೂ ಬಿಟ್ಟಿರೋಕ್ಕಾಗಿಲ್ಲ, ನನಗೂ ಬಿಟ್ಟಿರೋಕ್ಕಾಗಿಲ್ಲ. ಆವಾಗ ನಾನೊಂದು ಸತ್ಯ ಅರ್ಥ ಮಾಡಿಕೊಂಡೆ, ಅಪ್ಪ ನಮ್ಮ ಹಣೆ ಬರ ಇಷ್ಟೇ ಅಂತೇಳಿ. ನಾನು ನಾವೇನು ಗೊತ್ತಾ, ಜೀವನದಲ್ಲಿ ನಾವು ಇಷ್ಟೇ ನಮ್ಮ ಹಣೆ ಬರ ಅಂತ ಅಂದ್ಕೊಂಡು ನಾವು ಅದನ್ನು ಸ್ವೀಕರಿಸಿದಾಗ ಜೀವನ ಕಷ್ಟ ಆಗೋಲ್ಲ. ನಮ್ಮ ಮನೇಲಿ ದೇವರು ಇಷ್ಟೇ ಹಿಂಗೆ ಇರಬೇಕು ಅಂತ ಬರೆದಾಗ ಅದು ಹಂಗೆ ನಡೆಯುತ್ತೆ. ನನ್ನನ್ನು ನೋಡಿ ನೀವು ಏನನ್ನ ಕರಿಬೋದು ಅಂದರೆ, ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಯಾರಿಗೂ ತೊಂದರೆ ಕೊಡ್ದಿರ ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಹೆಂಗಿರೋದು ಅಂತ ನನ್ನ ನೋಡಿ ಕಲಿಬೋದು. ನಮ್ಮ ಮನೆಯವರು ಸ್ಟಾರ್ಟಿಂಗಲ್ಲಿ 2006ವರೆಗೂ ಕುಡಿತಿರಲಿಲ್ಲ. ಅವರು 2006 ಮೇಲೆ ಸ್ಟಾರ್ಟ್ ಮಾಡಿದ್ದು. ನಮ್ಮನ್ನು ಅದು ತುಂಬ ಚೆನ್ನಾಗಿದ್ರು. ಅವರು ನೋಡೋಕ್ಕೆ ಕೆಲವರು ಹೆಂಗಸ್ರುಗಳು ರೋಗ ಟೈಮ್ ನೋಡಿಕೊಂಡು ನಿಂತ್ಕೊಳ್ಳೋರು. ಆಮೇಲೆ 2006ರಿಂದ ಡ್ರಿಂಕ್ಸಿಗೆ ಅಡಿಕ್ಷನ್ ಆದಮೇಲೆ ನೋಡೋಕ್ಕಾಗಲಿಲ್ಲ. ಎಷ್ಟು ಜನ ಅವ್ರನ್ನ ಇಷ್ಟಪಡೋರು ಅಷ್ಟೇ ಜನ ಅವ್ರು ನೋಡಿ ಸಹಿಪಟ್ಕೊಳ್ಳೋ ಥರ ಆಗೋಯ್ತು. ನಾನು ನಮ್ಮ ಮನೆಯವರು ಅವಾಗ ಅವರು ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರನ್ನ ನೋಡಿ ನಾನು ಅಳ್ತಿದ್ದೆ, ಎಂಥ ವ್ಯಕ್ತಿ ಹೆಂಗಿದ್ದೋನು ಹೆಂಗಾದ್ನಪ್ಪ ಅಂತ. ಏನೋ ಒಂದು ನಮ್ಮ ಮನೆಯವ್ರ ಮೇಲೆ ನನಗೇನೋ ಒಂದು ಸೆಳೆತ, ಏನೋ ಒಂದು ವ್ಯಾಮೋಹ. ನಾನು ದುಡ್ಡಿಗೆ ಅದಕ್ಕೆ ಅದು ಏನಂತಲೇ ನಂಗೆ ಗೊತ್ತಿಲ್ಲ. ಬಟ್ ಅವ್ರಿಗೂ ನಮ್ಮ ಮನೆಯವ್ರಿಗೂ ನಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಮಗೂ ಅವರನ್ನು ಬಿಟ್ಟಿರೋಕ್ಕೆ ಆಗಲ್ಲ. ಏನು ಗೊತ್ತಾ, ನಾವು ದುಡ್ಡು, ಹಣ, ಆಸ್ತಿ ಇವೆಲ್ಲವೂ ಪೂರ್ವ ನಿರ್ಧಾರಿತ. ನಮ್ಗೆ ಏನೇನು ದಕ್ಕಬೇಕೋ ಅದನ್ನೇ ದಕ್ಕೋದು, ಎಲ್ಲವೂ ದಕ್ಕೋಕ್ಕೆ ಸಾಧ್ಯ ಇಲ್ಲ. ದುಡ್ಡು, ಹಣ, ಆಸ್ತಿ, ಅಂತಸ್ತು ಅನ್ನೋದು ನಾವು ಏನು ಹೊತ್ಕೊಂಡೋಗಲ್ಲ. ಇರೋವರೆಗೂ ಚೆನ್ನಾಗಿ ಒಳ್ಳೆತನದಿಂದ ಇರಬೇಕು. ಇವತ್ತು ಶಾವಿಗೆ ಉಪ್ಪಿಟ್ಟು ನಮ್ಮ ಮನೇಲಿ ಒಂದೆಲೆಗ ಕಿತ್ತಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಿತ್ತಿಟ್ಬಿಡ್ತೀನಿ, ಆಮೇಲೆ ನಮ್ಮ ಮನೆಯವರು ಅದನ್ನು ನಮ್ಮ ಮನೆಯವರು ತಿಂಗಳಿಗೆ 2 ತಿಂಗಳಿಗೆ ಬರೋರಲ್ಲ. ಆವಾಗ ಜನ ಅಲ್ಲಿ ಅವ್ರ ಕೊಲೀಗ್ಸು ಕೆಲಸ ಮಾಡೋ ಜಾಗದಲ್ಲಿ ಫೋನ್ ಮಾಡಿ ಬಾ ಅಂತ ಎಷ್ಟು ಫೋರ್ಸ್ ಮಾಡೋರು ಗೊತ್ತಾ. ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಮ್ಮ ಮನೆಯವರು ನಿಂತ್ಕೊಂಡು ಕೆಲಸ ಮಾಡಿ ಬೇಸತ್ತುಬಿಟ್ಟಿದ್ರು. ನಮ್ಮ ಮನೆಯವರು ಹೇಳಬೇಕು ಅಂದರೆ ನಿಜವಾಗ್ಲೂ ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ. ಫೋನ್ ಮಾಡಿ ಬಾ ಅನ್ನೋರು. ನಾನು ದೇವರನ್ನ ಬೇಡಿ ಅವ್ರಿಗೆ ಇಲ್ಲೇ ಬರಬೇಕು ಅನ್ನೋದೊಂದು ಸ್ಟಿಲ್ ಮೈಂಡು ಬಂತು. ನಾನು ಬೆಳಗ್ಗೆ ತಕ್ಷಣ ಏನು ಮಾಡ್ತೀನಿ ಅಂದರೆ, ದೇವ್ರ ಫೋಟೋ ನೋಡಿ, ಆಮೇಲೆ ಬಂದು ಗಿಡಗಳನ್ನೆಲ್ಲ ನೋಡಿ
ಒಂದೆಲಗ ಕಿತ್ಕೊಂಡು ಅಮೃತ ಬಳ್ಳಿ ಎಲ್ಲ ಕಿತ್ಕೊಂಡು ಟೇಬಲ್ ಮೇಲೆ ಇಟ್ಟಿರ್ತೀನಿ. ನಮ್ಮ ಮನೆಯವರು ಡೈಲಿ ಅದನ್ನು ತೊಳ್ಕೊಂಡು ತಿಂತಾರೆ. ನೀವು ನನ್ನಲ್ಲಿ ಒಂದು ಅಬ್ಸರ್ವ್ ಮಾಡಿರ್ಬೋದು, ಏನಂದರೆ ಯಾರಿಗೂ ತೊಂದರೆ ಕೊಡ್ದಿರ, ಯಾರಿಗೂ ತೊಂದರೆ ಕೊಡ್ದಿರ ಎಲ್ಲರಿಗೂ ಒಳ್ಳೆಯದನ್ನು ಹೇಳ್ಕೊಂಡು ಒಳ್ಳೆ ಮಾತಾಡಿಕೊಂಡು ಇರೋದ್ರಲ್ಲೇ ತೃಪ್ತಿಯಾಗಿ ನಗ್ನಾಗ್ತಾ ಜೀವನ ಮಾಡ್ಬೋದು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು.